ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಈ ಪ್ರಕೃತಿ ಮಾತೆಗೂ ಹೃದಯಪೂರ್ವಕ ಕೃತಜ್ಞತೆಗಳು. ಕೇಳ್ರಿ ನಿಮ್ಮ ಅನಿಸಿಕೆ ಏನದು ಕೇಳು. ಏನಿಲ್ಲ ಗುರುಗಳೇ, ಇತ್ತೀಚೆಗೆ ಸಂಸಾರ ಮತ್ತು ಸಮಾಜದಲ್ಲಿ ಮತ್ತು ಆಹಾರದ ಒಂದು ಏನು ಕಲಬೆರಕೆ ಆಹಾರ ಸೇವನೆ, ಕಲಬೆರಕೆ ನೀರು ಸೇವನೆಯಿಂದಾಗಿ ಹೆಚ್ಚಾಗಿ ಮಕ್ಕಳಿಗಾಗಲಿ, ವೃದ್ಧರಿಗಾಗಲಿ, ಯುವಕರಿಗಾಗಲಿ, ಯುವತಿಯರಿಗಾಗಲಿ, ಋತುಮತಿ ಸಮಯ ಆಗಲಿ ಯಾವುದೇ ಒಂದು ಆರೋಗ್ಯ ದೃಷ್ಟಿಯಿಂದ ಅವರಿಗೆ ಏರುಪೇರು ಆಗ್ತಾ ಇರ್ತದೆ. ಸಣ್ಣ ಸಣ್ಣ ನೆಗಡಿ ಬಂದರು, ಚಳಿ ಬಂದರು, ಜ್ವರ ಬಂದರು, ಏನೇ ಸಮಸ್ಯೆ ಆದರೂ ಕೂಡ ಇಮಿಡಿಯೇಟ್ಲಿ ದವಾಖಾನೆಗೆ ಹೋಗ್ಬೇಕು. 1000, 2000, 5000, 10,000 ತನಕ ಇಟ್ಟರೂ ಕೂಡ ಜಲ್ದಿ ಗುಣಮುಖ ಆಗೋದಿಲ್ಲ. ಇಂಥ ಒಂದು ಕಲಬೆರಕೆ ಆಹಾರ ಸೇವನೆ ಮಾಡೋಂಥ ಸಂದರ್ಭದಲ್ಲಿ ಈ ರೀತಿ ಆರೋಗ್ಯ ಸಮಸ್ಯೆಗಳು ಆಗ್ತಾ ಇವೆ. ಇದಕ್ಕೇನಾದರೂ ಸ್ವಲ್ಪ ಆರೋಗ್ಯವಾಗಿ ಮನೆಯಲ್ಲಿ ಇರೋಂಗ ಅಥವಾ ಏನೋ ಸಣ್ಣ ಪುಟ್ಟ ಕಾಯಿಲೆ, ಜ್ವರ, ನೆಗಡಿ, ಕೆಮ್ಮು ಬಂದ್ರೆ ಮನೆಯಲ್ಲಿ ಏನಾದರೂ ಗುಣಪಡಿಸ್ತಕ್ಕಂಥ ಔಷಧಿ ಇದೆಯಾ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಏನು ಹೇಳ್ತೀರಿ? ನೀವು ಕೇಳಿರೋದು ಭಾಳ ಅದ್ಭುತವಾಗಿ ಅದ. ಹೆಂಗಂತಂದ್ರೆ ಇವಾಗ ಆಹಾರದ ಬಗ್ಗೆ ಅಂತಂತಂದ್ರೆ ನಾವು ಇನ್ನೊಂದು ವಿಡಿಯೋ ಮಾಡ್ಬೇಕಾಗ್ತದೆ ಸಪ್ರೇಟ್. ಮತ್ತು ಸಬ್ಜೆಕ್ಟೇ ಅದ ಆಹಾರದ ಮೇಲೆ. ಯಾಕಂತಂದ್ರೆ ನಾವು ತಿನ್ನೋ ಆಹಾರ ಹೆಂಗದಂತಂದ್ರೆ ಈಗ ಇವತ್ತು ಸಮಾಜದಲ್ಲಿ ಎಲ್ಲರಿಗೂ ಗೊತ್ತು ಕಲಬೆರಕೆ ಅಂತ. ಆದ್ರೂ ನಾವು ಅದ್ರ ಮೇಲೆ ಗಮನ ಹರಿಸಲ್ಲ. ಹೀಗಾಗಿ ಆರೋಗ್ಯ ಕೆಡೋದಕ್ಕೂ ಆಹಾರದಿಂದನೂ ಕಾರಣ. ಈಗ ಎಲ್ಲ ಸಣ್ಣ ಸಣ್ಣ ರೋಗಗಳಿಗೆ ಆಗಲಿ, ಸಣ್ಣ ಸಣ್ಣ ಒಂದು ತಲೆಬೇರೆ ಬಂದರೂ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾರೆ. ಹೋದ್ರೂ ಪ್ರಯೋಜನ ಆಗಿಲ್ಲ. ಬರೀ ಪೈನ್ ಕಿಲ್ಲರ್ ಕೊಡ್ತಾರ, ಆಟೋಮೆಟಿಕ್ ಒಂದು ತಾಸು 2 ತಾಸು ಕಡಿಮೆ ಆಗ್ತದೆ. ಮತ್ತೆ ಮರುದಿನ ಅದೇ 2 ದಿನ ಇಲ್ಲ 3 ದಿನಕ್ಕೆ ಮತ್ತೆ ಹೋಗ್ಬೇಕು. ಹಂಗ ಅದು ಇವತ್ತಿನ ಪರಿಸ್ಥಿತಿ ಹೆಂಗೆ ಅದ. ಈಗ ನಾವು ಅದನ್ನ ಮನೆಯಲ್ಲೇ ಕಂಟ್ರೋಲ್ ಮಾಡ್ಬೋದು. ಮನೆಯಲ್ಲೇ ಕಂಟ್ರೋಲ್ ಮಾಡ್ಬೋದು. ಹೆಂಗಂತಂದ್ರ ಜನ ಫಸ್ಟ್ ನಂಬಿಕೆ ಇರಬೇಕು. ಇಲ್ಲಿ ಮನೋವಿಜ್ಞಾನ ಏನ್ ಹೇಳ್ತದಂತಂದ್ರ ಮನಸ್ಸಿನ ಮೇಲೆ ಆಧಾರವಾಗಿ ಅದ ಎಲ್ಲ. ಕೆಲವೊಬ್ರು ಏನು ಮಾಡ್ತಾರಂದ್ರ ಒಂದು ಹಾಸ್ಪಿಟ್ಲ್, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಅಲ್ಲಿ ಸರಿ ನೋಡಲ್ಲ, ಹಂಗಾದ ಹಿಂಗಾದ, ಕಡಿಮೆ ಆಗಲ್ಲ, ಮೆಂಟಾಲಿಟಿ ಫಿಕ್ಸ್ ಆಗ್ತಾರ ಜನ. ದೊಡ್ಡ ಹಾಸ್ಪಿಟ್ಲ್ ಇದ್ರ ಅಲ್ಲಿ ಹೋದ್ರ ಇಲ್ಲಿ ಆಟೋಮೆಟಿಕ್ ಗುಣ ಆಗ್ತದ. ಕೆಲವೊಂದು ಮನಸ್ಸಿಂದ ಕಂಟ್ರೋಲ್ ಆಗೋ ರೋಗಗಳು ಇರ್ತಾವ, ಕಂಟ್ರೋಲ್ ಆಗ್ತಾವ. ಎಂತೆಂತ ರೋಗಗಳಿದ್ರು ಹಾಗಾಗಿ ಸದೃಢವಾದ ದೇಹದೊಳಗೆ ಸದೃಢವಾದ ಮನಸ್ಸಿರ್ತಂತ ಅದನ್ನ ಇಲ್ಲ ಇವತ್ತು ಕಳ್ಕೊಂಡಿವಿ ಅದನ್ನ. ಹಂಗಾಗಿ ನಾವೇನ್ ಮಾಡ್ಬೇಕಂತಂದ್ರ ನಮ್ಮ ಅಕ್ಕಪಕ್ಕದಲ್ಲೇ ಈ ಪ್ರಕೃತಿಯಲ್ಲಿ ನಮಗೇನು ಬೇಕೆಲ್ಲ ಇವತ್ತಿಂದಲ್ಲ, ಈ ಮೊದಲ ಯಾವಾಗ ನಮ್ಮ ಸನಾತನ ಧರ್ಮದಲ್ಲಿ ಏನ್ ಹೇಳಿ, ಆಯುರ್ವೇದಿಕದಲ್ಲಿ ಏನ್ ಹೇಳ್ಯಾರಂತಂದ್ರ ಇಂತಿಂತ ತೆಲುಬ್ಯಾನಿಗಾಗ್ಲಿ, ಹೊಟ್ಟೆ ನೋವಿಗಾಗ್ಲಿ, ನಗಡಿಗಾಗ್ಲಿ ಪ್ರತಿಯೊಂದು ಔಷಧಿ ನಮ್ಮ ಹೊಲ ಗದ್ದೆಗಳಲ್ಲಿ ಎಲ್ಲಿ ಹೋದ್ರೂ ಸಿಗ್ತಾವ. ಅದನ್ನು ಕೂಡ ಮರ್ತು ಬಿಟ್ಟಿವಿ. ಅದನ್ನು ಕೂಡ ಯಾರು ಯೂಸ್ ಮಾಡ್ತಾ ಇಲ್ಲ. ಹಂಗಾಗಿ ಈಗ ಇತ್ತೀಚೆಗೆ ಏನಾಗ್ತಾ ಇದೆ, ಹೆಚ್ಚು ಬಿಸಿಲಿರೋದ್ರಿಂದ ತಂಪು ಪಾನೀಯಗಳು ಹೊರಗಡೆ ಸೇವಿಸಿರೋದ್ರಿಂದ ತಕ್ಷಣ ನೆಗಡಿ ಆಗ್ತದೆ, ತಲೆ ಹೊಡಿತದೆ. ಇದಕ್ಕೇನಾದ್ರೂ ಮನೆ ಮದ್ದಿದೆಯಾ? ಇದೆ, ಬಹಳ ಸಿಂಪಲ್ ಆಗಿ ಅದ. ಹೆಂಗದಪ್ಪ ಅಂತಂದ್ರ ಅಂಗಡಿಯಾಗ ಹೋಗಿ ಕೇಳ್ಬೇಕು. ಆಯುರ್ವೇದಿಕ್ ಅಂಗಡಿಯಾಗ ನವಸಾರ ಅಂತ ಗೋಲ್ ಸಿಗ್ತಾವ, ಪೌಡರ್. ಗಡ್ಡೆ ಸಿಗ್ತಾವ. ಇಷ್ಟಿಷ್ಟು ನವಸಾರ ಅಂದ್ರೆ ಕೊಡ್ತಾರ. ಅದನ್ನ ಕೈಯಲ್ಲಿ ಹಾಕೊಂಡು ಅದ್ರ ಜೊತೆಗೆ ಈ ಬಳ್ಳಲ್ಲಿ ಸುಣ್ಣ ತಗೊಂಡು ಈ ತರ ಹಿಂಗ್ ಮಾಡಿ ಎಳದ್ರ ಅಣ್ಣತ್ತಿ ಹೊಡಿತದ ಒಂದೇ ಸಲ. ಎಳಿಬೇಕು ಜೋರಾಗಿ 1-2-3 ಸಲ. ಹಿಂಗ ದಿನಕ್ಕೆ 2-3 ಸಲ ಮಾಡಿದ್ರ ತಲೆಯಲ್ಲಿರೋ ಕ್ಯಾನ್ಸರ್ ಕೂಡ ಹೋಗ್ತದೆ. ತಲೆ ಅವು ಏನ್ ಲೆಕ್ಕ ಇಂಥವು ಅವೆಲ್ಲ ಮಾಡಲ್ಲ. ಒಂದ್ ಸ್ವಲ್ಪ ತಲೆ ಬೇರೆ ಗೊತ್ತಿಲ್ಲ. ಈಗ ನವಸಾರ ಅಂದ್ರೆ ಒಂದ್ 50 ರೂಪಾಯಿ ಖರ್ಚಾಗ್ತದೆ. 50 ರೂಪಾಯಲ್ಲಿ 100 ಜನಕ್ಕೆ ತೆಲಿಬೇನೆ ಹೋಗ್ತದೆ. 100 ಜನಕ್ಕೆ ಹಬ್ಬಬ್ಬ ಅಂದ್ರೆ 50 ರೂಪಾಯಲ್ಲಿ ಚೀಪ್ ಅಂಡ್ ಬೆಸ್ಟ್. 20 ವರ್ಷದಿಂದ ತೆಲಿಬೇನೆ ಒಪ್ಪರಿ ಹೊಡಿತದ ಅಂತಾರ. ಅದು ಎಳೆದ ತಕ್ಷಣಕ್ಕೆ ತಲೆ ನೋವು ಎಲ್ಲದಂತ ಕೇಳಿದ್ರೆ ಅವ್ರಿಗೆ ಹೇಳಕ್ಕೆ ಗೊತ್ತಾಗಿರಲ್ಲ. ಅಷ್ಟು ಬೇಗ ಕಡಿಮೆ ಆಗ್ತದೆ ತಕ್ಷಣ. ಮತ್ತೆ ಒಳ್ಳೆ ಬರಲ್ಲ. ಅದು ಕಂಟಿನ್ಯೂ 3 ದಿವಸ ಮಾಡಿದ್ರೆ ಮತ್ತೆ ಬರಲ್ಲ ತಲೆ ನೋವು. ಮಾಡಲ್ಲ ಕರೆಕ್ಟ್. ದಿನಕ್ಕೆ 3 ಸಲ ಮಾಡ್ಬೇಕು ತಲೆ ನೋವು ಇದ್ದಾಗ. 1-3-4 ದಿವಸ ಮಾಡಿದ್ರೆ ತಿರುಗಿ ಬರಲ್ಲ ಅದು. ಮತ್ತೆ ಯಾವಾಗೋ ಬರ್ಬೋದು, 6 ತಿಂಗಳಿಗೆ, ವರ್ಷಕ್ಕೆ ಬರ್ಬೋದು. ಮತ್ತೆ ಅದ್ರಂಗ ಒಂದು 3-4 ಸಲ ಮಾಡಿದ್ವಿ ಅಂದ್ರೆ ಬರದೇ ಇಲ್ಲ, ಕಡಿಮೆ ಆಗ್ತದೆ. ಈಗ ನೋಡು, ಮನ್ಯಾಗ ಯಾರು ಚಿಕ್ಕ ಮಕ್ಕಳಿಗಾಗ್ಲಿ, ದೊಡ್ಡವ್ರಿಗಾಗ್ಲಿ, ಮುದುಕರಿಗಾಗ್ಲಿ ಎಲ್ಲರಿಗೆ ನಗಡಿ, ಜ್ವರ, ಅದು ಇದು ಅಂತ ಪ್ರತಿಯೊಂದಕ್ಕೂ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಮುದ್ದ ಕರ್ಪೂರ ಅಂತ ಸಿಗ್ತದ ಅಂಗಡಿಯಾಗ, ವಾಂಪೂ ಅಂತ ಸಿಗ್ತದೆ, ಪುದೀನ ಪೂವು ಅಂತ ಸಿಗ್ತದೆ.
ಇವು ಮೂರು ಮಿಕ್ಸ್ ಮಾಡಿ ಗಾಜಿನ ಬಾಟ್ಲಲ್ಲಿ ಹಾಕಿದ್ರೆ ಲಿಕ್ವಿಡ್ ರೆಡಿ ಆಗ ಲಿಕ್ವಿಡ್ ಆಗ ಒಂದು ಗ್ಲಾಸ್ ನೀರಲ್ಲಿ 2 ಹನಿ ಹಾಕಿ ಮಕ್ಕಳಿಗೆ ಕುಡಿಸಿದ್ರ ಮುಂದೆ ರೋಗನೂ ಬರಲ್ಲ, ಈಗಿರೋ ರೋಗನೂ ಕಂಟ್ರೋಲ್ ಆಗ್ತದೆ. ಅದು ರೆಗ್ಯುಲರ್ ಆಗಿ ಯಾರು ಮನೆಯಲ್ಲಿ ಮಾಡ್ಕೊಂತ ಹೋಗ್ತಾರ ಅವ್ರಿಗೆ ರೋಗನೂ ಬರಲ್ಲ ಮತ್ತೆ ಮುಂದೆ. ಈಗ ಇರೋ ಏನೇ ಇರಲಿ ಕಂಟ್ರೋಲ್ ಆಗ್ತದೆ. ಅದು ಗ್ಲಾಸ್ ಬಾಟ್ಲಲ್ಲಿ ಹಾಕಿಟ್ರೆ 2 ವರ್ಷ ಇರ್ತದ ಮನೇಲಿ, ಕೆಡಲ್ಲ. ಆತರ. ಮತ್ತೆ ಮೊಣಕಾಲು ಬ್ಯಾನಿ ಅಂತಂದ್ರೆ ಇತ್ತೀಚೆಗೆ ಈ ನಮ್ಮ ಕರ್ನಾಟಕ ಬಿಟ್ಟು ಆಂಧ್ರ ಪ್ರದೇಶಕ್ಕೆ ಹೊಂಟ್ರ ಕೃಷಿಕರು ತಗೊಂಡು 10 ಜನ 20 ಜನ ಒಟ್ಟುಗೂಡಿ ಗಾಡಿ ಮಾಡಿಕೊಂಡು ಹೋಗ್ತಾರ ಅಷ್ಟು ದೂರ. ಮನೆಯಲ್ಲೇ ಸಿಂಪಲ್ ಆಗಿ ಹೋಗ್ತಾವ. ಮನೆ ಮದ್ದು ಬಳಸಿ ಅಜ್ವೇನ ಮೊಳಕಾಲು ಬ್ಯಾನ್ ಇರಲಿ, ಹೊಟ್ಟೆ ಬ್ಯಾನ್ ಇರಲಿ, ನಗಡಿ ಇರಲಿ, ಜ್ವರ ಇರಲಿ, ದುನಿಯಾ ಇರಲಿ, ಏನೂ ಇರಲಿ, ಯಾವ ತರ ನೋವು ಅಂತ ಯಾವ್ದು ಬರ್ತದೆ ಎಲ್ಲ ನೋವುಗಳನ್ನು ಕಳಿತದೆ. ಅಜ್ವಾನ ಜೀರಿಗೆ 50 ಗ್ರಾಮ್ ತಗೋಬೇಕು. ಪಿಪ್ಪಲಿ ಒಂದು 10 ಗ್ರಾಮ್, ಮೆಣಸು, ಆಮೇಲೆ ಶುಂಠಿ ಒಂದು 50 ಗ್ರಾಮು. ಇವು 5ನ್ನ ಸಣ್ಣ ಕುಟ್ಟಬೇಕು, ಮಿಕ್ಸರ್ಗೆ ಹಾಕ್ಬಾರ್ದು. ಒಳ್ಳಲ್ಲೇ ಕುಟ್ಟೋಗಿಸಿ ಜಲಟಿಗೆ ಹಿಡಿಬೇಕು. ಹಿಡಿದು ಪೌಡರ್ ಮಾಡಿ ಇನ್ನು ಮಿಕ್ಕಿದ್ದು ಮತ್ತೆ ಕುಟ್ಟಿ ಮತ್ತೆ ಜಲಟಿಗೆ ಹಿಡಿದು ಪೌಡರ್ ಮಾಡಿ ಮತ್ತೆ ಅದಕ್ಕೆ 20 ಗ್ರಾಮ್ ಸಂದ ಲವಣ, ಕರಿ ಉಪ್ಪು, ನಿಂಬುಪ್ಪು, ಏನೋ ಒಂದು ಇದು ಅಡಿಗೆಗೆ ಹಾಕ್ತೀವಲ್ಲ ನಾವು, ಅದಕ್ಕೇನಂತಾರೆ ಇಂಗು, ಅದು ಒಂದು 1/2 ಚಮಚ. ಇಷ್ಟನ್ನ ಹಾಕಿ ಈ ಪೌಡರ್ ರೆಡಿ ಮಾಡಿ 41 ದಿವಸ ಯಾರು ತಿಂತಾರೆ ಎಲ್ಲ ಮೊಳಕಾಲು ಬ್ಯಾನು ಹೋಗ್ತಾವ, ಟೊಂಕಿ ಬ್ಯಾನು ಹೋಗ್ತಾವ, ಎಡತ್ ಬ್ಯಾನು ಹೋಗ್ತವೆ, ಯಾವ ಬ್ಯಾನಿ ಇರಲ್ಲ. ಇಂಥದೆಲ್ಲ ಯಾರು ಸಿಂಪಲ್ ಹೇಳಲ್ಲ, ಹೇಳಿದ್ರು ಮಾಡಲ್ಲ ಜನ. ನೀವು ಹೇಳಿದಂಗ ಮನೋಸ್ಥೈರ್ಯ ಇರಬೇಕು. ಅದು ಇಲ್ಲಾಂದ್ರೂ ಕಂಟ್ರೋಲ್ ಆಗ್ತದ. ಯಾಕಂತಂದ್ರ ಧ್ಯಾನ ಮಾಡೋರಿಗೆ ಯಾವ ಔಷಧಿನೇ ಬೇಕಿಲ್ಲ. ಧ್ಯಾನದಿಂದನೂ ಕೂಡ ಔಷಧಿ. ಯಾರು ರೆಗ್ಯುಲರ್ ಆಗಿ ಕಂಟಿನ್ಯೂ ಯಾರು ವಯಸ್ಸು ಎಷ್ಟಾದಷ್ಟು ಧ್ಯಾನ ಮಾಡಿದ್ರ ಯಾವ ಮಾತ್ರೆನೂ ಬೇಕಿಲ್ಲ, ಯಾವ ಡಾಕ್ಟರ್ನೂ ಬೇಕಿಲ್ಲ. ಅಷ್ಟೊಂದು ಅದ್ಭುತವಾಗಿರ್ತದೆ ದೇಹ. ಆದ್ರೆ ಇದು ಯಾರು ಇದು ಧ್ಯಾನ ಮಾಡಕ್ಕಾಗಲ್ಲ, ಇದು ಇವೆಲ್ಲ ತಗೋಬೇಕು. ತಪ್ಪಂತಿಲ್ಲ, ಮಾಡಿಕೊಡ್ತೀವಿ. ಎಲ್ಲ ಮನೆಯಲ್ಲೇ ರೆಡಿ ಮಾಡಿಕೊಳ್ಳಂತ ವಸ್ತುಗಳು ಅವರೇ ಮಾಡಿಕೊಳ್ಳಂತ ಹೇಳಿವಲ್ಲ, ಅವರೇ ಮಾಡಿಕೊ. ಎಷ್ಟೋ ದುಡ್ಡು ಹಾಕ್ತಾರೆ. ಆಸ್ಪತ್ರೆಗೆ ಒಂದ್ಸರಿ ಹೋದ್ರೆ 2,000 3,000 4,000 ಮಾಡ್ತಾರೆ, ಕಡಿಮೆ ಆಗಲ್ಲ. ಮತ್ತೆ ಬರ್ತದೆ, ಏನ್ ಸೈಡ್ ಎಫೆಕ್ಟ್ ಇರಲ್ಲ, ಸೈಡ್ ಎಫೆಕ್ಟ್ ಬರಲ್ಲ. ಆಯುರ್ವೇದಿಕಲ್ಲಿ ಯಾವುದು ಸೈಡ್ ಎಫೆಕ್ಟ್ ಬರಲ್ಲ. ಇದು ಅಜ್ವೇನ ಜೀರಿಗೆ ಇಂಥದ್ದೇನು ಸೈಡ್ ಎಫೆಕ್ಟ್ ಬರಲ್ಲ. ಇದಕ್ಕೆ ಹೆಂಗ ರೋಗ ಹೋಗ್ತದಂತ ಕೆಲವೊಬ್ರು ಅಪನಂಬಿಕೆ ಇರ್ತದೆ, ಅವ್ರು ಮಾಡ್ತಾ ಇಲ್ಲ. ಅಂದ್ರೆ ಹಿಂದಕ್ಕೆ ಹಿರಿಯರು ಹೇಳಿದ್ದು ತಪ್ಪಲ್ಲ, ತಪ್ಪಲ್ಲ. ಅವ್ರು ಮಾಡ್ತಿದ್ರು ಹಿರಿಯರು, ಅದನ್ನ ವಾಶ ಗುಣ ಮಾಡ್ಕೊಂಡ ರೋಗ ಹೆಚ್ಚು ಮನೆಯಲ್ಲೇ ಮಾಡ್ಕೊಂಡಾರ. ಇವಾಗ ಎಲ್ಲ 3 ಸಲ ಸಿಜರಿಂಗ್ ಮಾಡಿ ಹೊಟ್ಟೆ ತೆಗ್ತಾರೆ. 3 ಸಲ ಒಂದು ಡೆಲಿವರಿನೂ ಮನೆಯಲ್ಲೇ ಆಗಿಲ್ಲ ಯಾರಿಗೆ. ದಿನ ಆಹಾರದಿಂದ ಇರ್ಬೋದು, ಯಾವುದೇ ಎಲ್ಲ ಅದರಲ್ಲಿಂದ ಒಂದು ಸಮಸ್ಯೆಯಿಂದ ಪ್ರತಿಯೊಬ್ಬರು ಹಾಸ್ಪಿಟ್ಲಿಗೆ ಓಡ್ತಾರೆ. ಇಲ್ಲಿ ಪ್ರಯತ್ನ ಅನ್ನೋದೇ ಇಲ್ಲ. ಮನೆಯಲ್ಲಿದ್ರೆ ಏನಾಗಿ ಸತ್ತೋಗ್ಬಿಡ್ತೀವಿ ಅನ್ನೋ ಒಂದು ಭಯ ಜನಕ್ಕೆ. ಹಾಸ್ಪಿಟ್ಲಿಗೆ ಹೋದ್ರೆ ನಮ್ಮ ಜೀವ ಉಳಿತದ ಅನ್ನೋದೊಂದು ನಂಬಿಕೆ ಜನಕ್ಕೆ. ಅವಾಗೇನು ಹಾಸ್ಪಿಟ್ಲಿಗೆ ಹೋಗ್ಯಾರ? ಬರೀ ಆಡಿನಿಕ್ಕಿ ತುಪ್ಪ, ಒಂದು ಸೇರು ತುಪ್ಪ ಆಡಿನಿಕ್ಕಿ ತಗೊಂಡು ಮಿಕ್ಸ್ ಮಾಡಿ ಕುಡಿಸಿದ್ರೆ 5 ನಿಮಿಷ ಡೆಲಿವರಿ ಆಗ್ತದಂತ. ಬರೀ 5 ನಿಮಿಷದಲ್ಲಿ ನಾರ್ಮಲ್ ಡೆಲಿವರಿ. ಈಗೇನು ಹೊಟ್ಟೆ ಕೊಯ್ಸ್ಕೊಂಬರ್ತಾರೆ 3 4 ಆದ್ರೂ ಬರೀ ಹೊಟ್ಟೆ ಕೊಯ್ ತೆಗೆದೇ ಆಗಿದೆ. ಆಕಳ ತುಪ್ಪ ಆಡ್ನಿಕ್ಕಿ ಮಿಕ್ಸ್ ಮಾಡಿ ಕೊಟ್ರ ಬರೀ ಅದಕ್ಕೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಅದಕ್ಕೆ ಅಷ್ಟು ಅದ್ಭುತ ಶಕ್ತಿ ಇರ್ತದ ಕೆಲವೊಂದ್ರಾಗ. ಇವೆಲ್ಲ ಕೇಳಿದ್ರೆ ಛೀ ಅನಿಸ್ತದಲ್ಲ ಅವ್ರಿಗೆ ಮಾಡೋದು. ಅವಾಗೆಲ್ಲ ಅದನ್ನೇ ಮಾಡ್ಯಾರ. ಈಗ ಮನೆಯಲ್ಲಿ ಸಣ್ಣ ಮಕ್ಕಳು ಇರ್ತಾವ, 2 ತಿಂಗಳು 3 ತಿಂಗಳು 2 ತಿಂಗಳು ಈ ಥರ ಮಕ್ಕಳು ಇರ್ತಾವ. ಇದ್ದಕ್ಕಿದ್ದಂಗೆ ಜಾಸ್ತಿ ಅಳ್ತಾವ, ಉಸಿರಿಡ್ತಾವ, ಈ ಥರದ್ದೆಲ್ಲ ಮಾಡ್ತಿರ್ತಾವ. ಇಂಥವ್ಗೆ ಏನಾದರೂ ತಕ್ಷಣ ಸೊಲ್ಯೂಷನ್ ಏನಾದರೂ ಏನಿಲ್ಲ. ಇವಾಗ ಉಸಿರು ಹಿಡಿಯೋದು, ಬಿಕ್ಕಿ ಹಿಡಿಯೋದು ಯಾವುದೇ ಆಗಿರಲಿ, ಸಕ್ಕರೆ ನೀರು ಕುಡಿಸುತ್ತೆ.
ಒಂದು ಸ್ಪೂನ್ ಸಕ್ಕರೆ ನೀರು ಕುಡಿಸ್ಬಿಟ್ಟಂಗೆ